ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ತಾತ ವಿವೇಕ್ ಹತ್ರ ಇದು ತುಂಬ ಚೆನ್ನಾಗಿದೆ ವಿವೇಕ್, ಈ ಆ್ಯಂಟಿಕ್ ಡಿಸೈನ್ ಮಾರ್ಕೆಟಲ್ಲಿ ಎಲ್ಲೂ ಸಿಗೋದಿಲ್ಲ, ಅದ್ಭುತವಾಗಿದೆ ಅಂತಾರೆ. ಆಗ ಗೌರಿ ಎಲ್ರಿಗೂ ಕಾಫಿ ಕೊಡ್ತಾಳೆ. ಆಗ ವಿವೇಕ್ ಚಿಕ್ಕಪ್ಪ, ಅಪ್ಪಾಜಿ ನಿನ್ನೆ ಎಲೆಕ್ಟ್ರಾನಿಕ್ ಬ್ಯಾಂಕ್ ಮ್ಯಾನೇಜರ್ ಸುರೇಶ್ ಫೋನ್ ಮಾಡಿದ್ದ ಅಂತಾರೆ. ನೀನು ಫೋನ್ ಮಾಡಿದ್ದು ಇವತ್ತು ನೆನ್ಪು ಮಾಡ್ಕೊಂಡು ಹೇಳ್ತಿದ್ಯಾ ಅಂತಾರೆ ಅಜ್ಜಿ. ಹೂನಮ್ಮ ಅಂತಾರೆ ವಿವೇಕ್ ಚಿಕ್ಕಪ್ಪ. ಏನಂದ ಸುರೇಶ್ ಅಂತಾರೆ ತಾತ. ಅಲ್ಲಿ ವರ್ಕರ್ಸ್ ವಿಚಾರದಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಹೇಳ್ತಿದ್ನಪ್ಪ ಅಂತಾರೆ ವಿವೇಕ್ ಚಿಕ್ಕಪ್ಪ. ಅದು ಅಂತ ದೊಡ್ಡ ಸಮಸ್ಯೆ ಏನೂ ಅಲ್ಲ, ನಾನು ಸರಿ ಮಾಡಿದ್ದೀನಿ ಅಂತಾನೆ ವಿವೇಕ್. ಸರಿ ಮಾಡ್ತೀನಿ ಅಂದ, ಸರಿ ಮಾಡಿದ್ದೀನಿ ಅಂದ ಅಂತಾರೆ ಚಿಕ್ಕಪ್ಪ. ಸರಿ ಆಗ್ತಿದೆ ಚಿಕ್ಕಪ್ಪ, ಒಂದು ಸಣ್ಣ ಕನ್ಫ್ಯೂಷನ್ ಇತ್ತು, ನಾನು ಕ್ಲಿಯರ್ ಮಾಡ್ತೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ಗೌರಿ ಮುಖ ನೋಡ್ತಾನೆ ವಿವೇಕ್. ಆಗ ಅನಿಕೇತ್ ಬರ್ತಾನೆ. ಅನಿಕೇತ್, ಏನು ಬೆಳಗ್ಗೆನೆ ಅರ್ಜೆಂಟಲ್ಲಿ ಹೋಗ್ತಿದ್ಯಾ ಅಂತಾನೆ ವಿವೇಕ್. ಇದೇನು ವಿವೇಕ್, ಯಾವತ್ತೂ ಕೇಳದೇ ಇರೋ ಪ್ರಶ್ನೆ ಇವತ್ತು ಕೇಳ್ತಿದ್ಯಾ ಅಂತಾನೆ ಅನಿಕೇತ್. ಪ್ರಶ್ನೆ ಕೇಳಿದ್ದು ನಿನಗೆ ತಪ್ಪನಿಸ್ತಿದ್ಯಾ ಅಂತಾನೆ ವಿವೇಕ್. ಅದು ಹಾಗಲ್ಲ ಅಂತಾನೆ ಅನಿಕೇತ್. ನನಗೆ ಪ್ರಶ್ನೆ ಕೇಳದೆ ಇದ್ದಿದ್ದು ತಪ್ಪನಿಸ್ತಿದೆ ಅಂತಾನೆ ವಿವೇಕ್. ಇದೇನು ಅನುಮಾನದಿಂದ ಆಡ್ತಿರೋ ಮಾತಾ ಅಥವಾ ಯಾರಾದರೂ ಹೇಳಿ ಆಡಿಸ್ತಿರೋ ಮಾತಾ ಅಂತಾನೆ ಅನಿಕೇತ್. ಪ್ರಶ್ನೆ ಕೇಳಿದ್ದು ನನ್ನ ಗಂಡ, ಉತ್ತರ ಕೊಡಬೇಕಾಗಿರೋದು ನೀನು. ನನ್ನ ಮುಖದಲ್ಲಿ ನಿನಗೆ ಬೇಕಾಗಿರೋ ಉತ್ತರ ಇಲ್ಲ ಅಂತ ಅನ್ಕೋತೀನಿ ಅಂತಾಳೆ ಗೌರಿ. ನೋಡು ಅನಿಕೇತ್, ನಾನು ನಿನ್ನ ಮೇಲೆ ಡೌಟ್ ಬಂದರೆ ನಾನು ನಿನ್ನನ್ನೇ ಡೈರೆಕ್ಟಾಗಿ ಪ್ರಶ್ನೆ ಕೇಳ್ತೀನಿ ಹೊರತು ಬೇರೆಯವ್ರ ಮಾತು ಕೇಳ್ಕೊಂಡು ನಾನು ನಿನ್ನ ಪ್ರಶ್ನೆ ಮಾಡಲ್ಲ, ಅದು ನಿನಗೂ ತುಂಬ ಚೆನ್ನಾಗಿ ಗೊತ್ತು ಅಂತಾನೆ ವಿವೇಕ್. ಅಂದರೆ ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಹೊಸ ಅನುಮಾನ ಶುರುವಾಗಿದೆಯಾ ಅಂತಾನೆ ಅನಿಕೇತ್. ನಾನು ನಿನ್ನ ಎಷ್ಟು ನಂಬಿದ್ದೀನೋ ಆ ನಂಬಿಕೆ ಈ ಮನೇಲಿ ಯಾರ ಮೇಲೂ ಇಟ್ಟಿರಲಿಲ್ಲ ಅಂತಾನೆ ವಿವೇಕ್. ಈಗ ಆ ನಂಬಿಕೆನ ಮದುವೆ ವಿಷಯದಲ್ಲಿ ಮುರಿದುಕೊಂಡೆ ಅಂತ ಇಡೀ ಮನೆಯವ್ರ ಮುಂದೆ ನನ್ನ ಅಪರಾಧಿಯಾಗಿ ನಿಲ್ಲಿಸ್ತಿದ್ಯಾ ಅಂತಾನೆ ಅನಿಕೇತ್. ಮದುವೆ ಮುಗ್ದಿದೆ ಅನಿಕೇತ್, ನಿನ್ನ ನಂಬಿ ಒಂದು ಹೆಣ್ಣು ಈ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ. ಇಷ್ಟು ದಿನ ನೀನು ಪಾರ್ಟಿ ಪಬ್ ಅಂತ ಇಷ್ಟ ಬಂದಾಗ ತಿರುಗಾಡ್ತಿದ್ದೆ, ನಾನು ಯಾವತ್ತಾದರೂ ನಿನ್ನ ಕೇಳಿದ್ದೀನ? ಆದರೆ ಇನ್ಮೇಲಾದರೂ ನೀನೊಬ್ಬ ಜವಾಬ್ದಾರಿ ಇರೋ ಗಂಡನಾಗಿ ಬದಲಾಗಬೇಕು ಅಂತಾನೆ ವಿವೇಕ್. ಹೌದು ಅನಿಕೇತ್, ವಿವೇಕ್ ಹೇಳ್ತಿರೋದು ನಿಜವಾದ ಮಾತು, ಇನ್ಮೇಲಾದರೂ ನಿನ್ನ ಜವಾಬ್ದಾರಿ ಏನು ಅಂತ ತಿಳ್ಕೊ ಅಂತಾರೆ ತಾತ. ಅಲ್ಲ ಇದೇನಿದು, ಎಲ್ಲರೂ ಸೇರಿಕೊಂಡು ನನ್ನ ಮಗನಿಗೆ ಬುದ್ಧಿ ಹೇಳ್ತಿದ್ರಲ್ಲ ಇಷ್ಟು ದಿನ, ಹಾಗಿದ್ರೆ ಅವನು ಆಫೀಸ್ ಕೆಲಸಗಳನ್ನು ಜವಾಬ್ದಾರಿಯಿಂದ ನೋಡ್ಕೊಂಡಿಲ್ವಾ ಅಂತಾರೆ ಚಂಚಲ. ನಿನ್ನ ಮಗ ಆಫೀಸ್ ಕೆಲಸನ ಎಷ್ಟು ಜವಾಬ್ದಾರಿಯಿಂದ ಮಾಡಿದ್ದಾನೆ ಅನ್ನೋದು ಮನೆಯವರಿಗೆ ಮಾತ್ರ ಅಲ್ಲ, ಆಫೀಸಲ್ಲಿರೋರಿಗೂ ಚೆನ್ನಾಗಿ ಗೊತ್ತು. ಅದಕ್ಕೆ ಇನ್ಮುಂದೆ ಆದರೂ ಜವಾಬ್ದಾರಿಯಿಂದ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ಈ ಮನೆ ದೊಡ್ಡವರು ಹೇಳ್ತಿದ್ದಾರೆ ಅಂತಾರೆ ಸರಿತಾ. ವಾಟ್ ಯು ಮೀನ್ ಅತ್ಗೆ? ಹಾಗಾದರೆ ಇವನಿಗೆ ಜವಾಬ್ದಾರಿ ಇಲ್ವಾ? ಇವ್ರು ಬಿಸ್ನೆಸ್ ನೋಡ್ಕೋತಾ ಇದ್ದಾನೆ, ನಿಮ್ಮ ಶ್ಯಾಮ್ ಥರ ಕವನಗಳನ್ನು ಹೇಳ್ಕೊಂಡು ಓಡಾಡ್ತಿಲ್ಲ ಅಂತಾರೆ ಚಂಚಲ. ಇಲ್ಲಿ ನಡೀತಿರೋ ವಿಷಯದ ಮಧ್ಯೆ ನನ್ನ ಮಗ ಶ್ಯಾಮ್ ಪ್ರಸಾದ್ ವಿಷಯನ ಯಾಕೆ ತರ್ತಿದ್ಯಾ? ಅವನನ್ನು ಯಾಕೆ ಎಲ್ಲರೂ ಮುಂದೆ ಕಮ್ಮಿ ಮಾಡಿ ಮಾತಾಡ್ತಿದ್ಯಾ ಅಂತಾರೆ ವಿವೇಕ್ ಚಿಕ್ಕಮ್ಮ. ಅತ್ತಿಗೆ, ನಾನು ನಿಮ್ಮ ಮಗನ ಬಗ್ಗೆ ಕಮ್ಮಿ ಮಾಡಿ ಮಾತಾಡ್ತಿಲ್ಲ, ನನ್ನ ಮಗ ಯಾರ ಮುಂದೆನೂ ಕಮ್ಮಿ ಇಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ ಅಂತಾಳೆ ಚಂಚಲ. ಅತ್ತೆ, ನಾನೀಗ ಅನಿಕೇತ್ ಹತ್ರ ಮಾತಾಡ್ತಾ ಇರೋದು ಬಿಸ್ನೆಸ್ ಬಗ್ಗೆ, ನೀವ್ಯಾಕೆ ಮಧ್ಯೆ ಬಂದು ಮಾತಾಡ್ತಿದ್ದೀರಾ? ನಾನು ಹೇಳ್ತಿರೋದು ಅವನು ಒಳ್ಳೆಯದಕ್ಕೆ ತಾನೇ ಅಂತಾನೆ ವಿವೇಕ್. ಸರಿ ಬಿಡು ವಿವೇಕ್, ಈಗೇನು ಇವತ್ತಿನಿಂದ ನಾನು ಪಬ್ಬು ಪಾರ್ಟಿ ಅಂತ ಪರ್ಸ್ನಲ್ ಖುಷಿ ಸಂತೋಷ ಎಲ್ಲನೂ ಬಿಟ್ಬಿಡಬೇಕು ಅಷ್ಟೇ ತಾನೇ ಅಂತಾನೆ ಅನಿಕೇತ್. ಅಷ್ಟೇ ಅಲ್ಲ ಅನಿಕೇತ್, ಇವತ್ತಿನಿಂದ ನೀನು ನಮ್ಮ ಮೇನ್ ಬ್ರ್ಯಾಂಚ್ಗೆ ಬಂದು ನನ್ನ ಕೈ ಕೆಳಗೆ ವರ್ಕ್ ಮಾಡಬೇಕು. ಇನ್ಮೇಲಿಂದ ನೀನು ಯಾವುದೋ ಸಣ್ಣ ನಿರ್ಧಾರ ತೊಗೊಂಡ್ರು ನನ್ನ ಕೇಳಿನೇ ತಗೋಬೇಕು ಅಂತ ವಿವೇಕ್ ಹೋಗ್ತಾನೆ. ಆಗ ಮೋನಿಕಾಗೆ ಅನಿಕೇತ್ ಹೇಳಿರೋ ಮಾತೆಲ್ಲ ನೆನ್ಪು ಮಾಡಿಕೊಂಡು ಅನಿಕೇತ್, ಅವತ್ತು ಎಲ್ಲ ಕೆಲಸನೂ ನಾನೇ ನೋಡ್ಕೊಳ್ಳೋದು ಅಂತ ಸುಳ್ಳು ಹೇಳಿದ್ನ, ಇವಾಗ ನೋಡಿದರೆ ಇಡೀ ಮನೆಯವ್ರ ಮುಂದೆ ವಿವೇಕ್ ಕೈ ಕೆಳಗೆ ಇರೋದು ಅಂತ ಸಾಬೀತಾಯ್ತಲ್ಲ, ಇದೇ ಅವನ ಸ್ಥಾನ ಅಂತ ಯೋಚನೆ ಮಾಡ್ತಾಳೆ. ಈಚೆ ವಿವೇಕ್ ರೂಮಲ್ಲಿ ತಿರುಗ್ತಿರ್ತಾನೆ. ಆಗ ಗೌರಿ ಬಂದು, ಏನ್ರಿ ಇದು ಅಂತಾಳೆ. ಏನು ಅಂತಾನೆ ವಿವೇಕ್. ಚಂಚಲ ಅವರು ಅಷ್ಟೆಲ್ಲ ಮಾತಾಡಿ ಕೆಣಕ್ತಾ ಇದ್ರು, ನೀವ್ಯಾಕೆ ಅನಿಕೇತ್ ವಿಷಯದಲ್ಲಿ ಒಂದೇ ಒಂದು ಸತ್ಯನೂ ಹೇಳಿಲ್ಲ? ಹೇಳಬೇಕಾಗಿತ್ತು ತಾನೆ ಅಂತಾಳೆ ಗೌರಿ. ನಾನು ಅನಿಕೇತ್ ತಪ್ಪಿತಸ್ಥ ಅಂತ ಎಲ್ಲರ ಮುಂದೆ ಹೇಳಿ ಅನ್ನೋದೇ ನಿನ್ನ ಆಸೆನಾ? ಅಷ್ಟು ಸುಲಭನಾ ಅದು ಅಂತಾನೆ ವಿವೇಕ್. ಅವನು ಮಾಡಿರೋ ತಪ್ಪಿಗಿಂತ ಕಷ್ಟ ಅಲ್ವಲ್ಲ, 30 ಲಕ್ಷ ರೂಪಾಯಿ ಮಾಯ ಮಾಡಿದ್ದಾನೆ ಅನಿಕೇತ್, ಅದು ತಪ್ಪು ತಾನೆ? ಅದನ್ನೇ ಹೇಳೋಕೆ ನಿಮ್ಗ್ಯಾಕೆ ಹಿಂಜರಿಕೆ? ಸತ್ಯ ಹೇಳ್ತೀನಿ ಕೇಳಿ, ಅನಿಕೇತ್ ಕೆಟ್ಟ ದಾರಿಗೆ ಹೋಗಿ ಕೆಡ್ತಾ ಇದ್ದಾನೆ ಅಂದರೆ ಅದಕ್ಕೆ ಕಾರಣ ನೀವು. ಅವನ ತಪ್ಪುಗಳನ್ನು ಸರಿಪಡಿಸೋ ಬದಲು ನೀವು ಹೀಗೆ ಮುಚ್ಚಿಡ್ತಾ ಇರೋದಕ್ಕೆ ಅವನಿಗೆ ಮತ್ತಷ್ಟು ತಪ್ಪು ಮಾಡೋಕ್ಕೆ ಪ್ರೇರಣೆ ಆಗ್ತಿದೆ ಅಂತಾಳೆ ಗೌರಿ. ಶಟ್ ಪುಣ್ಯವತಿ, ಲಿಮಿಟ್ ಮೀರಿ ಮಾತಾಡಬೇಡ, ನಾನೇನು ಮಾಡ್ತಿದ್ದೀನಿ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತಾನೆ ವಿವೇಕ್. ಅನಿಕೇತ್, ಹೋಟೆಲ್ನಲ್ಲಿ ನನ್ನ ಅಕ್ಕನ ಜೊತೆಗಿದ್ದಾಗ ನಾನು ಹಿಡಿಯೋಕೆ ಹೋದಾಗ ಅಲ್ಲಿಗೆ ನೀವು ಬಂದಿದ್ರಿ, ನನ್ನ ನೋಡಿ ಅಲ್ಲೂ ಪ್ರಶ್ನೆ ಮಾಡಿದೆ, ಮನೆಗೆ ಹೇಳ್ಕೊಂಡು ಬಂದು ಎಲ್ಲರ ಮುಂದೆ ಪ್ರಶ್ನೆ ಮಾಡಿದ್ರಿ. ನಾನು ತಪ್ಪು ಮಾಡದೇ ಇದ್ದರೂ ಮಾಡಿದ್ದೀನಿ ಅಂತ ಎಲ್ಲರ ಮುಂದೆ ನಿಲ್ಲಿಸೋ ಅರ್ಜೆನ್ಸಿ ನಿಮಗಿತ್ತು ತಾನೇ? ತಪ್ಪು ಮಾಡಿರೋ ಅನಿಕೇತನ ಎಲ್ಲರ ಮುಂದೆ ನಿಲ್ಲಿಸಿ ಪ್ರಶ್ನೆ ಮಾಡೋಕ್ಕೆ ಯಾಕೆ ಯೋಚನೆ ಮಾಡ್ತಿದ್ದೀರಾ? ನನ್ನ ಮೇಲೆ ಕೋಪ ಮಾಡಿಕೊಂಡ್ರು ಸರಿ, ನೀವು ಉತ್ತರ ಕೊಡದೇ ಇದ್ದರೂ ಸರಿ, ಆದರೆ ಒಂದು ಸರ್ತಿ ನಿಮ್ಮ ಮನಸ್ಸಾಕ್ಷಿನ ಕೇಳ್ಕೊಳ್ಳಿ,
ನೀವು ಮಾಡ್ತಿರೋದು ಸರಿನಾ ಅಂತ. ನೀವು ಹೀಗೆ ಅವನ ತಪ್ಪನ್ನು ಸರಿ ಮಾಡೋ ಪ್ರಯತ್ನನ ಮಾಡದೇ ಇದ್ದರೆ ಅವನು ತಪ್ಪು ಮಾಡೋದನ್ನು ನಿಲ್ಲಿಸಲ್ಲ. ಅವಳು ನನ್ನ ಒಡ ಹುಟ್ಟಿದ ಅಕ್ಕ, ಅವನು ಸರಿ ಹೋಗಬೇಕು ಅನ್ನೋದು ನನ್ನ ಸ್ವಾರ್ಥ ಮಾತ್ರ ಅಲ್ಲ, ಅವಳು ಸುಂದರ ಸಂಸಾರದ ಅವಶ್ಯಕತೆ ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಅಂತ ಗೌರಿ ಹೋಗ್ತಾಳೆ. ಈಚೆ ಚಿನ್ನು ಗೌರಿ ಮನೆಗೆ ಬರ್ತಾಳೆ. ಆಗ ವಿವೇಕ್ ಚಿಕ್ಕಮ್ಮ ಬಂದು, ಹೇಗಿದ್ಯಮ್ಮ, ಚೆನ್ನಾಗಿದ್ಯಾ, ಬಾ ಕೂತ್ಕೋ, ಗೌರಿ ಅಕ್ಕನ ಕರ್ಕೊಂಡು ಬರ್ತೀನಿ ಅಂತ ಹೋಗ್ತಾರೆ. ಸೋಫಾದಲ್ಲಿ ಕೂತ್ಕೊಂಡು ಚಿನ್ನು, ಕೊನೆಗೂ ಮೋನಿಕಾ ಅಕ್ಕಂಗೂ ಗೌರಿ ಅಕ್ಕಂಗೂ ಒಳ್ಳೆ ಮನೆ ಸಿಕ್ತು ಅಂತ ಕಾಲ ಮೇಲೆ ಕಾಲು ಹಾಕ್ಕೊಂಡು ಪ್ಯಾಂಟನ್ನು ಸರಿ ಮಾಡಿಕೊಳ್ಳುವಾಗ ಚಂಚಲ ಬಂದು, ಓಹೋ ಇವಾಗ ಒಬ್ಬೊಬ್ಬರೇ ಮನೆಗೆ ಬರೋಕ್ಕೆ ಶುರು ಮಾಡಿದ್ರಾ, ಏಯ್ ಎದ್ದೇಳೆ ಮೇಲೆ, ನಮ್ಮಂಥ ಶ್ರೀಮಂತರ ಮನೆಗೆ ಬಂದು ಕಾಲ ಮೇಲೆ ಕಾಲು ಹಾಕ್ಕೊಂಡು ನಿನ್ಗೆ ಹೇಗೆ ಬೇಕೋ ಹಾಗೆ ಕೂತ್ಕೊತಿದ್ಯಾ, ನಮ್ಮ ಮನೆ ಕೂಲಿಗೆ ಬಂದಿದ್ಯಾ, ಭಿಕ್ಷೆ ಬೇಡಕ್ಕೆ ಬಂದಿದ್ಯಾ ಅಂತಾಳೆ. ಓಹೋ ನೀವ್ಯಾಕೆ ಇಲ್ಲಿ ಬಂದು ಸೇರ್ಕೊಂಡಿದ್ದೀರಾ, ಕೂಲಿ ಮಾಡೋಕ್ಕೆ ಬಂದಿದ್ದೀರಾ ಅಥವಾ ಭಿಕ್ಷೆ ಬೇಡಿ ತಿನ್ನೋಕೆ ಬಂದಿದ್ದೀರಾ, ಮೊದಲು ಅದನ್ನು ಹೇಳಿ ಅಂತಾಳೆ ಚಿನ್ನು. ಹೌ ಡೇರ್ ಯು, ನನ್ನನ್ನೇ ಎದುರಿಸಿ ಮಾತಾಡ್ತೀಯ ಅಂತ ಚಿನ್ನು ಹೊಡೆಯೋಕ್ಕೆ ಕೈ ಎತ್ತುತ್ತಾರೆ ಚಂಚಲ. ಆಗ ಅಜ್ಜಿ ಬಂದು ಅವಳ ಕೈನ ಹಿಡ್ಕೋತಾರೆ. ಆಗ ಸಾರಿಕಾ, ಮೋನಿಕಾ, ಗೌರಿ ಎಲ್ಲರೂ ಬರ್ತಾರೆ. ಚಂಚಲ ಏನು ಮಾಡ್ತಿದ್ಯಾ ನೀನು ಅಂತಾರೆ ಅಜ್ಜಿ. ಈ ಬಿಕಾರಿ ನನ್ನ ಮುಂದೆ ನಿಂತ್ಕೊಂಡು ಏನು ಮಾತಾಡ್ತಿದ್ದಾಳೆ ಅಂತ ಗೊತ್ತಮ್ಮ ನಿನಗೆ ಅಂತಾಳೆ ಚಂಚಲ. ಮಾತು ನೆಟ್ಟಾಗಿ ಬಂದರೆ ನಮ್ಮ ಕಡೆಯಿಂದ ಬರೋ ಮಾತು ನೆಟ್ಟಾಗಿರುತ್ತೆ ಚಂಚಲ ಅವರೇ ಅಂತಾಳೆ ಗೌರಿ. ಚಂಚಲ, ಮನೆಗೆ ಬಂದ ಅತಿಥಿಗಳನ್ನು ಈ ರೀತಿ ಕೀಳ್ಮಟ್ಟದಲ್ಲಿ ನೋಡೋದು ನಿನ್ನ ಸಂಸ್ಕಾರನ? ಗೌರಿ ಈ ಮನೆ ಸರಿತಾ ಸೊಸೆ, ಮೋನಿಕಾ ನಿನ್ನ ಸೊಸೆ, ಆ ಹುಡುಗಿ ಅವ್ರು ಇಬ್ಬರ ತಂಗಿ, ಬಂದಿರೋ ಹುಡುಗಿ ಹತ್ರ ಹೇಗೆ ನಡ್ಕೋಬೇಕು ಅಂತ ಕನಿಷ್ಠ ಜ್ಞಾನ ಇಲ್ವಾ ನಿನಗೆ ಅಂತಾರೆ ಅಜ್ಜಿ. ಅಮ್ಮ, ಬಂದಿರೋರು ಹೇಗೆ ನಡ್ಕೋತಾರೋ ಅದ್ರ ಮೇಲೆ ಅವರಿಗೆ ಗೌರವ ಕೊಡಬೇಕೋ ಬೇಡವೋ ನಿರ್ಧಾರ ಆಗುತ್ತೆ ಅಂತಾರೆ ಚಂಚಲ. ನಂದು ಅದೇ ಮಾತು, ನಿಮ್ಮ ಮಾತು ಹೇಗಿರುತ್ತೆ ನನ್ನ ಪ್ರೀತಿ ಕೂಡ ಹಾಗಿರುತ್ತೆ. ಮನೆಗೆ ಬಂದಿರೋರ ಹತ್ರ ಭಿಕ್ಷೆ ಬೇಡೋಕೆ ಬಂದಿದ್ರಾ ಅಂದರೆ ಸುಮ್ಮನೆ ಇರಬೇಕಾ ಅಂತಾಳೆ ಚಿನ್ನು. ಚಂಚಲ, ಈ ಮನೇಲಿ ಒಂದು ಸಂಪ್ರದಾಯ ಇದೆ, ನಮ್ಮ ಮನೆಗೆ ಶತ್ರುಗಳೇ ಬರಲಿ ಅವರನ್ನು ಗೌರವದಿಂದ ಮಾತಾಡಿಸ್ಬೇಕು ಅನ್ನೋದು ನಿನಗೆ ಗೊತ್ತಲ್ವಾ ಅಂತಾರೆ ಸಾರಿಕಾ. ಓಹೋ, ಹಾಗಾದರೆ ಈ ದೀನ ಬಂದು ಮನೆ ನಿಮ್ಮ ಮನೆ ಮಾತ್ರನಾ ಅತ್ತಿಗೆ, ನನ್ನ ಮನೆ ಅಲ್ವಾ, ಇದು ನನ್ನ ಮನೆ ಅಂತಾಳೆ ಚಂಚಲ. ಇದು ನನ್ನ ಗಂಡನ ಮನೆ ಚಂಚಲ, ಅರ್ಥ ಆಯ್ತಾ? ಮೊದಲು ಈ ಮನೆ ಮರ್ಯಾದೆನ ಗೌರವಿಸೋದನ್ನು ಕಲಿ. ಇಲ್ಲಿ ಯಾರಿಗೆ ಎಷ್ಟು ಗೌರವ ಕೊಡಬೇಕು ಅನ್ನೋದನ್ನು ನೀನು ಹೇಳೋದಲ್ಲ, ನಾನು ಹೇಳಬೇಕು. ನಾನು ಹೇಳೋದನ್ನು ನೀನು ಸುಮ್ಮನೆ ಕೇಳಬೇಕಷ್ಟೆ ಅಂತಾರೆ ಅಜ್ಜಿ. ಇವಳಿಗೆ ನಾನು ಯಾಕೆ ಗೌರವ ಕೊಡಬೇಕು ಅಂತಾಳೆ ಚಂಚಲ. ಅಯ್ಯೋ, ನಿಮ್ಮ ದೊಡ್ಡ ಗೌರವ ನಮಗೇನು ಬೇಡ ಬಿಡಿ ಅಂತಾಳೆ ಚಿನ್ನು. ಏಯ್ ಚಿನ್ನು, ನಿನ್ನ ರೌಡಿಸಮ್ ಏನೇ ಇದ್ದರೂ ನಿನ್ನ ಡಬ್ಬ ಮನೇಲಿಟ್ಕೋ, ನಮ್ಮ ಅತ್ತೆ ಹತ್ರ ಮಾತಾಡಬೇಡ, ಹುಷಾರ್, ಮರ್ಯಾದೆಯಿಂದ ಮಾತಾಡು ಅಂತಾಳೆ ಮೋನಿಕಾ. ಏಯ್, ನಿನ್ನ ತಂಗಿ ಬಗ್ಗೆ ಇಷ್ಟು ಚೀಪಾಗಿ ಮಾತಾಡ್ತಿದ್ರು ನಿನ್ನ ರಕ್ತ ಕುದಿಯಲ್ವೇನೆ ಅಂತಾಳೆ ಚಿನ್ನು. ಚೀಪಾಗಿರೋಳ ಹತ್ರ ನಾವು ಚೀಪಾಗೆ ಬಿಹೇವ್ ಮಾಡಬೇಕಾಗತ್ತೆ ಅಂತಾಳೆ ಚಂಚಲ. ಚೀಪ್ ಅಂದರೆ ಸ್ವಲ್ಪ ಬಿಡಿಸಿ ಹೇಳ್ತೀರಾ ಚಂಚಲ ಅವರೇ ಅಂತಾಳೆ ಗೌರಿ. ಗೊತ್ತಿಲ್ವಾ, ನಿಮ್ಮ ಇಡೀ ಕುಟುಂಬನೇ ಹಾಗೆ, ಹೆಣ್ಮಕ್ಳನ್ನ ಹೆತ್ಬಿಡೋದು, ದೊಡ್ಡ ದೊಡ್ಡ ಶ್ರೀಮಂತರ ಮನೆಗೆ ಗಂಟು ಹಾಕೋದು, ಅದೇ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ, ಅದು ಚೀಪ್ ಅಲ್ವಾ ಅಂತಾರೆ ಚಂಚಲ. ಚಂಚಲ ಅವರೇ, ಬಾಯಿಗೆ ಬಂದಾಗ ಮಾತಾಡಬೇಡಿ. ನೀವು ನಮ್ಮ ಹತ್ರ ಕೋಟಿ ಕೋಟಿ ದುಡ್ಡಿದೆ ಅಂತ ನಂಬಿಕೆ ಉಡಿಸಿ ನಮ್ಮ ಅಕ್ಕಂಗೆ ಪ್ರೀತಿ ಹೆಸರಲ್ಲಿ ಮೋಸ ಮಾಡಿದ್ಯಾರು ನಿಮ್ಮ ಮಗ ಅನಿಕೇತ್. ಇದನ್ನು ಚೀಫ್ ಕ್ಯಾರೆಕ್ಟರ್ ಅಂತಾರೆ ಚಂಚಲ ಅವರೇ ಅಂತಾಳೆ ಗೌರಿ. ಗೌರಿ, ಮೊದಲು ನನ್ನ ಅತ್ತೆಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದನ್ನು ಕಲಿ. ಚಿನ್ನು ಇಲ್ಲಿ ಬಂದು ಮಾತಾಡಿದ್ದಕ್ಕೆ ತಾನೇ ನನ್ನ ಅತ್ತೆ ಇವಳಿಗೆ ಬೈದಿರೋದು ಅಂತಾಳೆ ಮೋನಿಕಾ. ಏಯ್, ಇವಳು ನಿನ್ನ ಥರ ದುಡ್ಡಿನ ಆಸೆಗೆ ಬಿದ್ದಿರೋ ದೊಡ್ಡಿನೂ ಅಲ್ಲ, ನನ್ನ ಥರ ಎಲ್ಲನೂ ಸಹಿಸ್ಕೊಳ್ಳೋಳು ಅಲ್ಲ, ಚಿಕ್ಕ ವಯಸ್ಸಿನಿಂದನೂ ಸ್ವಾಭಿಮಾನ ಇಟ್ಕೊಂಡು ಬೆಳೆದೋಳು ಇವಳು. ಆದರೂ ಇವತ್ತು ಯಾರ ಮೇಲೂ ತಪ್ಪಾಗಿ ಮಾತಾಡ್ತಿಲ್ಲ ಗೊತ್ತಾ ಅಂತಾಳೆ ಗೌರಿ. ಅಂದರೆ ಇವಾಗ ನಾನೇ ತಪ್ಪು ಮಾಡಿದ್ದೀನಿ ಅಂತ ಮನೆಯವ್ರ ಮುಂದೆ ಹೇಳ್ತಿದ್ಯಾ ಅಂತಾರೆ ಚಂಚಲ. ಅರ್ಥ ಆಯಿತು ತಾನೇ, ಇವಳು ನನ್ನ ತಂಗಿ, ಅಕ್ಕಂದ್ರು ಇಷ್ಟು ಸೇಫಾಗಿ ನೆಮ್ಮದಿಯಾಗಿರೋಕ್ಕೆ ಕಾರಣ ಅಂದರೆ ಬೆನ್ನಿಗೆ ಬಿದ್ದಿರೋ ಬೆಂಕಿ ಅಂತ ತಂಗಿಯವಳು, ಸುಮ್ಮನೆ ಸುಡೋ ಬೆಂಕಿ ಅಲ್ಲ, ಮುಟ್ಟೋಕೋದ್ರೆ ಸುಟ್ಕೋತೀರಾ ಅಷ್ಟೇ ಅಂತಾಳೆ ಗೌರಿ. ಇರಲಿ ಬಿಡು ಗೌರಿ, ಇಷ್ಟು ಬೆಳಿಗ್ಗೆ ಚಿನ್ನು ಯಾಕೆ ಬಂದಿದ್ದಾಳೆ ಅನ್ನೋದನ್ನು ಕೇಳು ಅಂತಾರೆ ವಿವೇಕ್ ಚಿಕ್ಕಮ್ಮ. ಇನ್ಯಾಕೆ ಬಂದಿರ್ತಾಳೆ, ನಮ್ಮ ಶ್ರೀಮಂತಿಗೆ ನೋಡಿ ದುಡ್ಡು ಕಾಸು ಬೇಡೋಕ್ಕೆ ಬಂದಿರ್ತಾಳೆ ಅಷ್ಟೇ ಅಂತಾಳೆ ಮೋನಿಕಾ. ಒಂದು ಕ್ಷಣ ನಾನು ನಿನ್ನ ಅಕ್ಕ ಅಂತ ಮರ್ತು ಹೋದರೆ ನಿನ್ನ ಮುಖ ಶೇಪ್ ಹೇಗಿತ್ತು ಅಂತ ಮರ್ತು ಹೋಗಬೇಕಾಗತ್ತೆ, ಆ ರೇಂಜ್ಗೆ ಹೊಡೆದಾಕ್ಬಿಡ್ತೀನಿ. ಏನು ಅಂದ್ಕೊಂಡಿದ್ಯಾ, ಹಸಿವಾದರೆ ಉಪವಾಸ ಇರ್ತೀವಿ ಹೊತ್ತು ನಿನ್ನ ಅತ್ತೆ ಥರ ದುಡ್ಡಿನ ಆಸೆಗೋಸ್ಕರ ಪರ್ಮನೆಂಟಾಗಿ ಟೆಂಟ್ ಹಾಕ್ಕೊಂಡು ಇರಲ್ಲ ಅಂತಾಳೆ ಚಿನ್ನು. ನೋಡಮ್ಮ, ಮೊದಲು ನೀನು ಇಲ್ಲಿಗೆ ಯಾಕೆ ಬಂದೆ ಅದನ್ನು ಮಾತ್ರ ಹೇಳು ಅಂತಾರೆ ಸಾರಿಕಾ. ಇನ್ಮೇಲೆ ಇವಳು ಇಲ್ಲಿಗೆ ಬಂದು ರೌಡಿ ಥರ ಮಾತಾಡಿದರೆ ಇವಳನ್ನು ಒಳಗೆ ಬಿಡಬೇಡ ಅಂತ ಸೆಕ್ಯೂರಿಟಿಗೆ ಹೇಳ್ತೀನಿ, ಇವಾಗಾದರೂ ಹೇಳು ಯಾಕೆ ಬಂದೆ ಇಲ್ಲಿಗೆ ಅಂತಾಳೆ ಮೋನಿಕಾ. ಬುದ್ಧಿ ಇಲ್ಲದೆ ಬಂದೆ ಅಂತಾಳೆ ಚಿನ್ನು. ಬಿಡು ಚಿನ್ನು, ಯಾಕೆ ಬಂದೆ ಅಂತಾಳೆ ಗೌರಿ. ಅಪ್ಪ ಇವಳಿಗೋಸ್ಕರ ಹುಳಿ ಮಾವಿನಕಾಯಿ ಕೊಟ್ಟು ಕಳಿಸಿದ್ದಾರೆ ಅಂತಾಳೆ ಚಿನ್ನು. ಮಾವಿನಕಾಯ ನನಗ?
ಯಾಕೆ ನನಗೆ ಮಾವಿನಕಾಯಿ ಅಂತಾಳೆ ಮೋನಿಕಾ. ನನಗೇನು ಗೊತ್ತು, ಅಪ್ಪ ಪ್ರೀತಿಯಿಂದ ಮಾವಿನಕಾಯಿನ ಕೊಟ್ಬಾ ಅಂತ ಕಳಿಸಿದ್ರು, ಅವರಿಗೇನು ಗೊತ್ತು ನಿನಗೆ ದುಡ್ಡು ಬಿಟ್ಟು ಬೇರೆ ಇಷ್ಟ ಆಗಲ್ಲ ಅಂತ ಅಂತಾಳೆ ಚಿನ್ನು. ಇಂಥ ದರಿದ್ರ ಹುಳಿ ಮಾವಿನಕಾಯಿ ನಾನ್ಯಾಕೆ ತಿನ್ನಬೇಕು, ಅಸಹ್ಯ ಆಗುತ್ತೆ ಅಂತಾಳೆ ಮೋನಿಕಾ. ಇದೇ ನಮ್ಮ ಮೋನಿಕಾ, ಗರ್ಭಿಣಿ ಆದಾಗ ಹುಳಿ ಮಾವಿನಕಾಯಿ ತಿನ್ನಬೇಕು ಅನಿಸುತ್ತೆ, ಆದರೆ ನಿನಗೆ ಹಾಗನಿಸ್ತಿಲ್ವಾ ಅಂತಾರೆ ವಿವೇಕ್ ಚಿಕ್ಕಮ್ಮ. ಇದಾ ವಿಷಯ ಅಂತ ಮೋನಿಕಾ ಯೋಚನೆ ಮಾಡ್ತಾಳೆ. ಹುಳಿ ಮಾವಿನಕಾಯಿ ಅಂದಿದ ತಕ್ಷಣ ನಿನ್ನ ಮುಖ ಯಾಕೆ ಕಹಿ ಆಗ್ತಿದೆ ಅಂತಾರೆ ಸಾರಿಕಾ. ಈ ಟೈಮಲ್ಲಿ ನಿನಗೆ ಬಯಕೆ ಬರಬೇಕು, ವಾಂತಿ ಆಗಬೇಕು, ಇದ್ಯಾವುದು ನಿನಗೆ ಆಗ್ತಿಲ್ವಲ್ಲ. ನಿನ್ನ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಇದ್ದರೆ ಹೇಳಮ್ಮ, ನಮ್ಮ ಫ್ಯಾಮಿಲಿ ಡಾಕ್ಟ್ರನ್ನ ಕರೆಸಿ ಚೆಕಪ್ ಮಾಡಿಸ್ತೀನಿ ಅಂತಾರೆ ಅಜ್ಜಿ. ನನಗೆ ದಿನಕ್ಕೆ 4-5 ಸಲ ವಾಂತಿ ಆಗ್ತಾ ಇದೆ. ಚಿನ್ನು ಸಡನ್ನಾಗಿ ಬಂದು ಗಲಾಟೆ ಮಾಡಿದ್ಲಲ್ಲ, ಕೋಪದಲ್ಲಿ ಮಾತಾಡ್ದ ಅಷ್ಟೇ ಅಂತಾಳೆ ಮೋನಿಕಾ. ಶ್ಯಾಮ್ ಹಸಿರೆಲೆಯ ಮರೆಯಲ್ಲಿ ಅಡಗಿದ ಹುಳಿ ಮಾವಿನಕಾಯಿಯ ಬಯಕೆಯೇ ಚಂದ, ಒಡಲಿಗೆ ತರುವುದು ತಂಪಾದ ಹಾಯ್, ಬಸಿರೊಳು ಮಾಡುವ ಆಸೆಗೆ ಇದೇ ಮೊದಲ ತಾಯಿ. ಏನು ನೋಡ್ತಿದ್ದೀರ ಮೋನಿಕಾ, ತಿನ್ನಿ ಅಂತಾಳೆ ರಾಮ್. ನಾನು ಬಸ್ರಿ ಅಲ್ಲದೆ ಇದ್ದರೂ ಪ್ರೂವ್ ಮಾಡೋಕ್ಕೆ ಕಷ್ಟಪಟ್ಟು ಈ ಮಾವಿನಕಾಯಿನ ತಿನ್ನಲೇಬೇಕಲ್ಲಪ್ಪ ಅಂತ ಮಾವಿನಕಾಯಿ ತಿಂತಾಳೆ ಮೋನಿಕಾ. ಅಕ್ಕ ನಾನು ಬರ್ತೀನಕ್ಕ, ಈ ಮನೇಲಿ ಒಂದು ಕಡೆ ಪ್ಯೂರ್ ದೇವತೆಗಳಿದ್ದಾರೆ, ಇನ್ನೊಂದು ಕಡೆ ಪ್ಯೂರ್ ರಾಕ್ಷಸಿಗಳಿದ್ದಾರೆ, ನೀನು ಹುಷಾರು ಅಂತಾಳೆ ಚಿನ್ನು. ಸರಿ ಚಿನ್ನು, ಅಪ್ಪ ಅಮ್ಮ ಹುಷಾರು ಅಂತಾಳೆ ಗೌರಿ. ಚಿನ್ನು ಹೋಗ್ತಾಳೆ. ಈಚೆ ಮೋನಿಕಾ ಲಾನ್ನಲ್ಲಿ ಕೂತ್ಕೊಂಡು, ವಾವ್ ಇದಲ್ವಾ ಲೈಫ್ ಅಂದರೆ, ಎಂಥ ಬಂಗ್ಲೆ, ಹೇಳಿದ ಕೆಲಸ ಮಾಡೋಕ್ಕೆ ಆಳುಗಳು ಎಲ್ಲ ಬೇಕು, ಅಲ್ಲಿ ಸುತ್ತಾಡೋಕ್ಕೆ ಐಷಾರಾಮಿ ಕಾರುಗಳು, ಇದನ್ನೇ ಅಲ್ವಾ ನಾನು ಇಷ್ಟು ದಿನ ಕನಸು ಕಂಡಿದ್ದು. ಕೊನೆಗೂ ನನ್ನ ಕನಸು ನೆರವೇರಿದೆ, ಇವಾಗ ನಾನು ಈ ಮನೆಯ ಮಹಾರಾಣಿ ಅಂತ ಖುಷಿ ಆಗ್ತಾಳೆ. ಆಗ ಕೆಲಸದವಳು ಗಿಡಕ್ಕೆ ನೀರು ಹಾಕ್ತಾ ಅಲ್ಲಿಗೆ ಬಂದು ಮೋನಿಕಾ ಮೈ ಮೇಲೆ ನೀರು ಹಾಕ್ತಾಳೆ. ಕಣ್ಣು ಎಲ್ಲಿ ಇಟ್ಕೊಂಡಿದ್ಯಾ ದರಿದ್ರದವಳೆ, ಏನು ಮಾಡ್ತಿದ್ಯಾ ಅಂತ ಕೂಗ್ತಾಳೆ ಮೋನಿಕಾ. ವಿವೇಕ್ ಬಾಲ್ಕನಿಯಿಂದ ನೋಡ್ತಿರ್ತಾನೆ. ಅಯ್ಯೋ ಕ್ಷಮಿಸಿ ಅಮ್ಮ, ನೀರು ಬಿತ್ತು ಅಂತಾಳೆ ಕೆಲಸದವಳು. ಸ್ಟುಪಿಡ್, ಕಣ್ಣು ಕಟ್ಕೊಂಡು ನೋಡಿಕೊಂಡು ಕೆಲಸ ಮಾಡೋಕ್ಕಾಗಲ್ವಾ, ನಾನೆಂಥ ಕಾಸ್ಟ್ಲಿ ಸೀರೆ ಉಟ್ಕೊಂಡಿದ್ದೀನಿ ಗೊತ್ತಾ, ಜನ್ಮ ಪೂರ್ತಿ ನೀನು ಕೆಲಸ ಮಾಡಿದ್ರು ಇಂಥದ್ದೊಂದು ಸೀರೆ ಕಂಡ್ಕೊಳ್ಳೋಕ್ಕಾಗಲ್ಲ, ನಿನಗೆ ಬಿಕಾರಿ, ಹೌ ಡೇರ್ ಯು ಅಂತಾಳೆ ಮೋನಿಕಾ. ಗೊತ್ತಿಲ್ಲದೆ ತಪ್ಪಾಯಿತು ಅಂತಾಳೆ ಕೆಲಸದವಳು. ನಮ್ಮ ಮನೇಲಿ ದುಡ್ಡು ನಮ್ಮ ಎಂಜಲು ತಿನ್ಕೊಂಡು ನನ್ನ ಮೇಲೆ ನೀರು ಹಾರಿಸ್ದ್ಯಾ, ಕೆಲಸದವಳು ಅನ್ನೋ ಲಿಮಿಟ್ ಇರಲಿ ಅಂತ ಬೈತಾಳೆ. ಆಗ ಗೌರಿ ಓಡಿ ಬಂದು, ಅಕ್ಕ ಏನು ಬಿಕಾರಿ ಭಿಕ್ಷುಕರು ಅಂತಿದ್ಯಾ, ಇವ್ರು ಮನುಷ್ಯರಲ್ವಾ ಅಂತಾಳೆ. ಇವಳು ನಮ್ಮನೆ ಪಾತ್ರ ತೊಳೆಯೋ ಬಿಕಾರಿ ತಾನೆ, ಅದಕ್ಕೆ ಹೇಳಿದೆ, ನೀನು ಯಾಕೆ ಮಧ್ಯೆ ಬರ್ತೀಯಾ ಅಂತಾಳೆ ಮೋನಿಕಾ. ಅವರು ಈ ಮನೇಲಿ ಸಂಬಳ ತಗೊಳ್ಳೋದು ಕೆಲಸ ಮಾಡೋದಕ್ಕೆ, ನಿನ್ನ ಹತ್ರ ಬಯಸ್ಕೊಳ್ಳೋದಕ್ಕಲ್ಲ. ಅವರಿಗೆ ದುಡ್ಡು ಕೊಡ್ತೀವಿ ಅನ್ನೋ ಕಾರಣಕ್ಕೆ ಮಾನ ಮರ್ಯಾದೆ ಸ್ವಾಭಿಮಾನ ಕೊಂಡ್ಕೊಂಡಿದ್ದೀವಿ ಅನ್ಕೋಬೇಡ, ಅವರಿಗೂ ಒಂದು ಬೆಲೆ ಇದೆ. ಶ್ರೀಮಂತಿಕೆ ಅನ್ನೋದು ಬಡವರು ಬಿಸಾಕಿದ ಭಿಕ್ಷೆ ಅಕ್ಕ, ಅಂಥದ್ರಲ್ಲಿ ಒಂದು ಹನಿ ನೀರಿಗೆ ಚೀಪಾಗಿ ಮಾತಾಡ್ತಿದ್ಯಲ್ಲ ಅಂತಾಳೆ ಗೌರಿ. ನನಗೆ ಕ್ಲಾಸ್ ತಗೋತಿದ್ಯಾ ಅಂತಾಳೆ ಮೋನಿಕಾ. ಸಾಕು ಸಾರಿ ಕೇಳು ಅಂತಾಳೆ ಗೌರಿ. ವಿವೇಕ್ ಮೇಲೆ ನಿಂತ್ಕೊಂಡು ಅದನ್ನೆಲ್ಲ ನೋಡ್ತಿರ್ತಾನೆ. ಶೋಭಕ್ಕನ ಹತ್ರ ಸಾರಿ ಕೇಳು ಅಂತಾಳೆ ಗೌರಿ. ನನ್ನ ಲೆವೆಲ್ ಏನು, ಅವಳ ಲೆವೆಲ್ ಏನು, ಇವಳ ಹತ್ರ ಸಾರಿ ಕೇಳೋಕ್ಕೆ ನಾನು ರೋಡಲ್ಲಿ ಹೋಗೋ ಬಿಕಾರಿನ, ಬೇಕಿದ್ರೆ ನೀನು ಅವಳು ಕಾಲು ತೊಳೆದು ನೀರು ಕುಡಿ ಅಂತ ಮೋನಿಕಾ ಅಲ್ಲಿಂದ ಹೋಗ್ತಾಳೆ. ಬೇಜಾರು ಮಾಡ್ಕೋಬೇಡಿ ಅಕ್ಕ, ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅಂತಾಳೆ ಗೌರಿ. ನೀವು ಯಾಕೆ ಕ್ಷಮೆ ಕೇಳ್ತೀರಾ, ನಾವು ಬಡವರು ದೊಡ್ಡವರು ಏನು ಹೇಳಿದ್ರು ಕೇಳಿಸ್ಕೊಂಡು ಇರಬೇಕು, ಹಾಗಿದ್ರೆ ಮಾತ್ರ ಸಂಬಳ ಸಿಗುತ್ತೆ ಅಂತಾರೆ ಶೋಭಾ. ಹಾಗನ್ಬೇಡಿ ಅಕ್ಕ ಅಂತಾಳೆ ಗೌರಿ. ಆ ದೇವ್ರು ಎಲ್ಲ ಒಳ್ಳೆತನೂ ನಿಮಗೆ ಕೊಟ್ಟಿದ್ದಾನೆ, ಆದರೆ ನಿಮ್ಮ ಅಕ್ಕಂಗೆ ಯಾವ ಒಳ್ಳೆ ಗುಣನೂ ಇಲ್ಲ ಅಂತ ಶೋಭಾ ಹೋಗ್ತಾರೆ. ಆಗ ವಿವೇಕ್ ಅವತ್ತು ಮೋನಿಕಾ ಆಡಿದ ಮಾತನ್ನು ನೆನ್ಪು ಮಾಡಿಕೊಂಡು, ಇವಳು ಆಡಿದ ಮಾತಿಗೂ ನಡವಳಿಕೆಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅಂತ ಯೋಚನೆ ಮಾಡ್ತಾನೆ. ಗೌರಿ ವಿವೇಕ್ನ ನೋಡ್ತಾಳೆ. ನಾನು ಅಕ್ಕ ರೂಮಲ್ಲಿ ಮಾತಾಡಿದ್ದನ್ನು ಇವ್ರು ಕೇಳಿಸ್ಕೊಂಡ್ರೆ ಅಕ್ಕ ಗರ್ಭಿಣಿ ಅಲ್ಲ ಅಂತ ಇವರಿಗೆ ಗೊತ್ತಾಗೋಯ್ತಾ, ನಾನು ಸತ್ಯ ಹೇಳ್ತೀನಿ, ಏನು ಶಿಕ್ಷೆ ಕೊಟ್ಟರೂ ಪರವಾಗಿಲ್ಲ, ಇನ್ನೊಂದು ಸುಳ್ಳು ಹೇಳಲ್ಲ ಅಂತ ರೂಮಿಗೆ ಬರ್ತಾಳೆ ಗೌರಿ. ಅದು ನೋಡಿ ನಾನು ನಿಮ್ಗೊಂದು ಸತ್ಯ ಹೇಳಬೇಕು ಅಂತಾಳೆ ಗೌರಿ. ಅಂದರೆ ಇಷ್ಟು ದಿನ ಸುಳ್ಳು ಹೇಳ್ತಿದ್ಯಾ ಅಂತಾನೆ ವಿವೇಕ್. ಅಲ್ಲ, ನಾನು ಸತ್ಯ ಹೇಳಬೇಕು, ಹೋದ್ಮೇಲೆ ನೀವು ಯಾವ ಥರ ಹೇಳಿದ ಮೇಲೆ ಯಾವ ಥರ ರಿಯಾಕ್ಟ್ ಮಾಡ್ತೀರಾ ಅಂತ ನನಗೆ ಭಯ ಆಗ್ತಿದೆ ಅಂತಾಳೆ ಗೌರಿ. ಆ ಸತ್ಯ ಯಾವುದು ಅಂತ ನನಗೆ ಗೊತ್ತಾಗಿದೆ. ಅಲ್ಲಿ ನಿಮ್ಮ ಅಕ್ಕ ನಿಜವಾಗ್ಲೂ ಹೀಗೆ ಆಡ್ತಿದ್ದಾಳ, ಚಿಕ್ಕ ವಯಸ್ಸಿನಿಂದನೂ ನಾಟಕದ ಬುದ್ಧಿ ಬೆಳೆಸ್ಕೊಂಡು ಬಂದಿದ್ದಾಳ ಅಂತಾನೆ ವಿವೇಕ್. ಅಲ್ಲ, ನಾನು ಹೇಳೋಕೆ ಬಂದಿದ್ದು ಅಂತ ಗೌರಿ ಹೇಳುವಾಗ ಅವಳ ಮಾತಿಗೂ ನಡವಳಿಕೆಗೂ ಸಂಬಂಧ ಇಲ್ಲ ಅಲ್ವಾ ಅಂತಾನೆ ವಿವೇಕ್. ಅಮ್ಮ ಸ್ವಲ್ಪ ಮುದ್ದಾಗಿ ಬೆಳೆಸಿದ್ದಾಳೆ ಅಂತಾಳೆ ಗೌರಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.